ತಾಲೂಕಿನ ಗ್ರಾಮವಾದಂಥ ಅದರಗುಂಚಿ ಗ್ರಾಮದಲ್ಲಿ ಸುಮಾರು 20-30 ವರ್ಷಗಳ ಹಿಂದೆ ಒಂದು 20 ಮನೆಗಳನ್ನು ಸರ್ಕಾರ ಜನತಾ ಪ್ಲಾಟನ್ನಾಗಿ ನಿರ್ಮಾಣ ಮಾಡಿ ಕೊಟ್ಟಿದ್ದು ಇರುತ್ತದೆ. ಈಗ 20-30 ವರ್ಷಗಳ ಹಿಂದೆ ಕುಟುಂಬಗಳು ಬೆಳೆದಿದ್ದರಿಂದ ಅಲ್ಲಿ ಇರ್ತಕ್ಕಂಥ 20 ಮನೆಗಳಲ್ಲಿ 200-300 ಜನ ವಾಸ ಮಾಡಲಿಕ್ಕೆ ಅನಾನುಕೂಲತೆ ಉಂಟಾಗಿದೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ದಲಿತರು ಏನದರಲ್ಲ ಅವರು ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಬಾರಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ, ಆಮೇಲೆ ಮನವಿಗಳನ್ನು ಕೊಟ್ಟಿದ್ದಾರೆ. ಇವರಿಗೆ ಬಿಟ್ಟು ವಸ್ತಿ ರೈತರಿಗೆ ಬಿಟ್ಟು ಯಾರಿಗೆ ವಸ್ತಿ ಇದಾವ ಅಂಥವ್ರಿಗೆಲ್ಲ ಮನೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಅದು ಅಕ್ಷಮ್ಯ ಅಪರಾಧ ಅಂತ ನಾವಿಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈಗ ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯರು ಅಲ್ಲಿ ವಸ್ತಿ ರೈತರಾಗಿರ್ತಕ್ಕಂಥ ಬಡವರಿಗೆ ದೀನ ದಲಿತರಿಗೆ ವಸತಿ ಸೌಲಭ್ಯ ಕಲ್ಪಿಸಿಕೊಡಬೇಕು. ಒಂದು ವೇಳೆ ಇದೇನಾದರೂ ಕಲ್ಪಿಸಿಕೊಡದೇ ಇದ್ದ ಪಕ್ಷದಲ್ಲಿ ದಲಿತ ಸಂಘರ್ಷ ಸಮಿತಿಯು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಇವತ್ತಿನ ದಿವಸ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರಿಗೆ ಈ ಬಗ್ಗೆ ಗಂಭೀರವಾದ ವಿಷಯವನ್ನು ತಗೊಂಡು ದಲಿತ ಸಂಘರ್ಷ ಸಮಿತಿಯು ಮನವಿ ಅರ್ಪಿಸಲಿಕ್ಕೆ ಬಂದಿರುತ್ತದೆ. ನಾವು ಶಾಂತ ರೀತಿಯಿಂದ ಮನವಿಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದಕ್ಕೇನು ಸ್ಪಂದಿಸದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನಾಹುತಗಳಿಗೆ ಮಾನ್ಯ ಅಧಿಕಾರಿಗಳೇ ನೇರ ಹೊಣೆಗಾರರಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ.